ಇನ್ನು ಮಾಜಿ ಸಚಿವ ಬೈರತಿ ಬಸವರಾಜು ಮೇಲೆ ಈಗ ಬಂಧನದ ತೂಗುಗತ್ತಿ. ರೌಡಿ ಶೀಟರ್ ಬಿಕ್ಲಾ ಶಿವು ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ. ಸೊ ಆ 5ನೇ ಆರೋಪಿಗೆ ಈಗ ಕೋರ್ಟ್ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿರೋದ್ರಿಂದ ಬಂಧನದ ತೂಗುಗತ್ತಿ ತೂಗುತ್ತಾ ಇದೆ. ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಬೈರತಿ ಬಸವರಾಜ್. 2 ದಿನ ಟೈಮ್ ಕೊಟ್ಟಿದ್ದರು ಪೊಲೀಸರು. ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಮುಂದೆ ವಿಚಾರಣೆಗೆ ಅವರು ಹಾಜರಾಗ್ತಾರೆ. ಈ ಹತ್ಯೆ ಪ್ರಕರಣದಲ್ಲಿ 5ನೇ ಆರೋಪಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್, KR ಪುರಂನ ಶಾಸಕ. ಆ ಪ್ರಕರಣದಲ್ಲಿ ಮೊದಲ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ, ಆತನ ಜೊತೆ ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಫೋಟೋಗಳು ತೆಗೆಸಿಕೊಂಡಿರೋದು, ವಿಡಿಯೋ ತೆಗೆಸ್ಕೊಂಡಿರೋದು ಎಲ್ಲ ಸಿಕ್ತು. ಆರಂಭದಲ್ಲಿ ನಂಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ಟಿದ್ರು. ಬಟ್ ಪ್ರಯಾಗ್ರಾಜ್ಗೆಲ್ಲ ಹೋಗಿ ಬಂದಿದ್ದರು, ಕುಂಭಮೇಳಕ್ಕೆಲ್ಲ. ಸೊ ಹಾಗಾಗಿ ಈಗ ವಿಚಾರಣೆ ಕರೆದಿದ್ದಾರೆ. 2 ದಿನ ಟೈಮ್ ಕೊಟ್ಟಿದ್ದರು. ಬಟ್ ಇವರು ಕೋರ್ಟ್ ಮೆಟ್ಲು ಹತ್ತಿದ್ರು, FIR ಇಂದ ನನ್ನ ಹೆಸರನ್ನ ಕೈ ಬಿಡಬೇಕು ಅಂತ. ಬಟ್ ಕೋರ್ಟ್ ಕೂಡ ಇವರಿಗೆ ಸಪೋರ್ಟ್ ಮಾಡಿಲ್ಲ. ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದೆ ಕೋರ್ಟು. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ. ಬೈರತಿ ಬಸವರಾಜ್ ವಿಚಾರಣೆಗೆ ಇವತ್ತು 11:30ಕ್ಕೆ ಹಾಜರಾಗ್ತಾರೆ. ಪ್ರಕಾಶ್ ರಾಥೋಡ್ ಅಂತ ತನಿಖಾಧಿಕಾರಿ IO ಅವರ ಮುಂದ್ಗಡೆ ವಿಚಾರಣೆಗೆ ಹಾಜರಾಗಿ ಅವರು ಏನೇನು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೋ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. FIR ಇಂದ ಏನಾದರೂ ಹೆಸರನ್ನ ಕೈ ಬಿಡೋದಕ್ಕೆ ಸೂಚನೆ ಕೊಟ್ಟಿದ್ದರೆ ವಿಚಾರಣೆ ಎದುರಿಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಕೋರ್ಟ್ ಕೊಡಲಿಲ್ಲ. ನೋಡಿ, ನಿಮ್ಮ ಮೇಲೆ ಕೊಲೆ ಪಿತೂರಿಯ ಆರೋಪ ಇದೆ, 5ನೇ ಆರೋಪಿಯಾಗಿದ್ದೀರಾ, ಹೆಂಗೆ ತೆಗಿಯೋಕ್ಕಾಗುತ್ತೆ, ಹೋಗಿ ನೀವು ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಿದೆ ಕೋರ್ಟು. ಹಾಗಾಗಿ ಇವತ್ತು ಬೈರತಿ ಬಸವರಾಜ್ ವಿಚಾರಣೆಯನ್ನು ಎದುರಿಸಬೇಕಾಗಿದೆ.